ನೋಡಿ ರಾಗಿ ದೋಸೆ ಅಂತೂ ರೆಡಿ ಆಗಿದೆ. ಇಲ್ಲಿ ಚಟ್ನಿ ಮಾಡಿದೆ ಸ್ನೇಹಿತರೆ, ನಾನು ಕಾಯಿ ಚಟ್ನಿ. ಮಕ್ಕಳದೆಲ್ಲ ತಿಂದಿದ್ದಾರೆ ಆಲ್ರೆಡಿ. ಧನುಷ್ ತಿಂದು ಕಾಲೇಜ್ಗೆ ಹೋದ, ನಾನು ತಿಂದೆ, ಇವಳು ತಿಂದು ಶ್ರೇಯ ಮಲ್ಕೋತಿದ್ದಾಳೆ. ಕರೆಂಟ್ ಹೋಯಿತು ನಾನು ದೋಸೆ ಹಾಕಬೇಕಾದ್ರೆ, ಅದಕ್ಕಾಗಿ ಶ್ರೇಯನಿಗೆ ಧನುಷನಿಗೆ ಹಾಕಿ ಕೊಟ್ಟೆ. ಯಜಮಾನ್ರು ಬೇಡ ಅಂಥೇಳಿ ಅವರು ಡ್ರೈವಿಂಗ್ ಹೋದರು. ಈಗೂ ನಾನು ತಿಂಡಿ ತಿಂದುಬಿಟ್ಟು ನಾನು ಕೆಲಸಕ್ಕೆ ಹೊರಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ಇಲ್ಲಿ ದೋಸೆ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ತಿಂಡಿಗೆ. ಕರೆಂಟ್ ಇಲ್ಲದಕ್ಕೋಸ್ಕರ ಕಷ್ಟ ನೋಡಿ. ಇಲ್ಲಿ ಗರಿಯಾಗಿರುವಂಥ ದೋಸೆ ರೆಸಿಪಿ. ಸ್ವಲ್ಪ ಅಕ್ಕಿ ಕೂಡ ಹಾಕಿದ್ದೀನಿ ದೋಸೆಗೆ. ಯಾವ ಥರ ಇದೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ನಾನು ನಿನ್ನೆ ರಾತ್ರಿನೇ ಹಿಟ್ಟು ರುಬ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಉಬ್ಬಿದೆ. ನೋಡಬೇಕು. ಈಗ ದೋಸೆ ಹಾಕ್ತೇನೆ. ದೋಸೆಗೆ ನೀರು ಕೂಡ ಹಾಕ್ಬೋದು, ಒರೆಸ್ಬೋದು, ಇಲ್ಲಾಂದರೆ ಇದನ್ನು ಕೂಡ ಹಾಕ್ಬೋದು. ಏನಂದರೆ ಎಣ್ಣೆ. ನಾನಿಲ್ಲಿ ಎಣ್ಣೆ ಹಾಕ್ತಾಯಿಲ್ಲ, ಏನೂ ಇಲ್ಲ ನೋಡಿ. ತೆಳುವಾಗಿ ಕೂಡ ಹರಡ್ಕೋಬೋದು, ಇಲ್ಲಾಂದರೆ ದಪ್ಪನ ಕೂಡ ಮಾಡ್ಕೋಬೋದು. ನೋಡಿ, ಈ ಬಾಟಲಿಂದ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲ್ಗಡೆಯಿಂದ. ನೋಡಿ, ಸ್ಪಂಜ್ ಥರ ಹೀಗೆ ಬರ್ತಾಯಿದೆಯಲ್ಲ, ಸ್ಮೂತಾಗಿ ಕೂಡ ಮಾಡ್ಕೋಬೋದು. ಒಂದು ಬಟ್ಟು ಎಣ್ಣೆ ಒಳಗಡೆ ದೋಸೆ ರೆಡಿ ಆಗುತ್ತೆ. ಈ ಥರ ಸ್ಪ್ರೇ ಮಾಡಿಕೊಂಡ್ರೆ. ಈಗ ಇದು ಚೆನ್ನಾಗಿ ಬೇಯಲಿ. ತುಂಬಾ ಗರಿಯಾಗಿ ಬರ್ತಾಯಿದೆ ನನಗೆ ರಾಗಿ ದೋಸೆ. ನೋಡಿ, ಎಷ್ಟು ಗರಿಯಾಗಿದೆ. ಮಸಾಲೆ ದೋಸೆ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಮೂತ್ ಕೂಡ ಮಾಡ್ಕೋಬೋದು. ಬೇಗ ತಿರುಗಿಸಿಕ್ಕಿದ್ರೆ ಸ್ಮೂತ್ ಆಗೇ ಆಗುತ್ತೆ ಅದು ಅಲ್ವಾ. ಈಗ ಇಲ್ಲಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಅವರಲ್ಲಿಗೆ ಚಹಾ ಕುಡಿತಾ ಇದ್ದಾರೆ. ಕರೆಂಟ್ ಬಂತು ಹೋಯಿತು. ಹೊರಗಡೆ ಮಳೆ ಬರ್ತಾಯಿದೆ. ತಿಂಡಿ ಕೊಡ್ತೀನಿ, ಅಲ್ಲಿ ಚಹಾ ಕುಡಿಲಿ ಸ್ನೇಹಿತರೆ. ಹೊರಗಡೆ ಮಳೆ ಬರ್ತಾಯಿದೆ. ಯಜಮಾನರು ಡ್ರೈವಿಂಗ್ ಹೋಗ್ತಾರೆ ಈಗ. ಹಾಗಾಗಿ ಈಗ ನಾನು ದೋಸೆ ಹಾಕಿ ದೋಸೆನ ಈಗ ತಗೊಂಡ್ಬಿಡ್ತೀನಿ. ನೋಡಿ, ಇದನ್ನು ತಿರುಗಿಸಿ ಹಾಕೋತೀನಿ. ದೋಸೆ ಗರಿಯಾಗಿ ಮಸಾಲೆ ದೋಸೆ ಥರ ಬರ್ತಾಯಿದೆ. ನಾನು ಅಕ್ಕಿ ಕೂಡ ನೆನೆಯಿಟ್ಟಿದ್ದೆ ನಿನ್ನೆ. ಸ್ವಲ್ಪ ಅಕ್ಕಿ ನೆನೆಯಿಟ್ಟಿದ್ದೆ, ಸ್ವಲ್ಪ ಉದ್ದಿನಬೇಳೆ ನೆನೆಯಿಟ್ಟು ಒಂದು ಅರ್ಧ ಬೌಲು ಅಕ್ಕಿ ನೆನೆಯಿಟ್ಟಿದ್ದೆ ಸ್ನೇಹಿತರೆ. ಅರ್ಧ ಮುಕ್ಕಾಲು ಬೌಲ್ನಷ್ಟು. ಇದರ ರೆಸಿಪಿ ಬರುತ್ತೆ ನಿಮಗೆ ನೀಟಾಗಿ ಚೆನ್ನಾಗಿ ನೋಡಿ. ಇವತ್ತೇ ಹಾಕ್ತೇನೆ, ತುಂಬ ಚೆನ್ನಾಗಿರುತ್ತೆ. ಸೇವ್ ಮಾಡ್ಕೊತೀನಿ ನೋಡಿ, ಗರಿಯಾಗಿರುವಂಥ. ಹಾಗೆ ಚಟ್ನಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಬೆಳಗ್ಗೆ. ಧನುಷ್ ಕಾಲೇಜ್ಗೆ ಹೋಗ್ತಾನಲ್ಲ, ಅದಕ್ಕಾಗಿ ಈಗ ತಿರುಗಿಸಿ ಹಾಕ್ಕೊತೀನಿ ನೋಡಿ. ನೀವು ಗರಿಯಾಗಿ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಮಿದುನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ಎಷ್ಟು ಕೂಗತ್ತ ಸ್ನೇಹಿತರೆ. ಇವತ್ತು ಹರಿಲಿಲ್ಲ ನಾನು, ಈಗ ಕೊಯ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದಾವಲ್ಲ. ದುಂಡು ಮಲ್ಲಿಗೆ 2 ಆಗಿದ್ದಾವೆ ಇಲ್ಲಿ, ಗೊತ್ತಿಲ್ಲ. ಈ ಕಡೆಗೆ ಇಲ್ಲೊಂದಿದೆ, ಹಾಗೆ ಈ ಕಡೆಗೆ ನೋಡ್ತೇನೆ. ಒಂದು ಕೈಲಿ ಫೋನು. ಮಳೆ ಬರ್ತಾಯಿದೆ ಫುಲ್ಲು ಸ್ನೇಹಿತರೆ. ನಮ್ಮಲ್ಲಿ ಫುಲ್ಲು ಮಳೆ. ರಂಗೋಲಿ ಹಾಕಿದ್ದೀವಿ, ಹೋಯಿತು. ತುಳಸಿ ಮುಂದ್ಗಡೆ ಇಲ್ಲಿ ನೋಡಿ ಮಲ್ಲಿಗೆ ಎಷ್ಟು ಚೆನ್ನಾಗಿ ಆಗಿದೆಯಲ್ಲ. ರಾತ್ರಿ ಕೊಯ್ಲಿಲ್ಲ, ನನಗೆ ಕೆಲಸದ ಒತ್ತಡ ಇತ್ತು ಸ್ವಲ್ಪ. ಕೆಲಸದ ಇದರಿಂದ ಕೊಯ್ಲಿಲ್ಲ. ಮತ್ತು ಧನುಷನಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂಥೇಳಿ ಅವನು ಅವ್ರ ಅಕ್ಕನ ಹತ್ರ ಹೇಳಿ ಮಾಡಿಸ್ತಾ ಇದ್ದ. ಅದಕ್ಕಾಗಿ ಅವನು ಇದನ್ನು ಮಾಡಲಿಲ್ಲ, ಕೊಯ್ದಿಲ್ಲ ನಿನ್ನೆ. ಅದಕ್ಕೆ ಇವತ್ತೇ ಆಲ್ಮೋಸ್ಟ್ ರಾತ್ರಿನ ಕೊಯ್ತಾ ಇದ್ದೀನಿ ನಾನು ಮೊಗ್ಗಿನೇ. ಯಾಕೆ ಅಂದರೆ ಈಗ ನೋಡಿ ಫುಲ್ಲು ನೀರು ನಿಲ್ತದೆ, ಮಳೆ ಆಗ್ತಾ ಉಂಟಲ್ಲ. ಅರಳಿದ ಮೇಲೆ ನೀರು ನಿಂತರೆ ಬೇಗ ಹೂ ಹಾಳಾಗುತ್ತೆ. ಮತ್ತು ಈ ಥರ ಮಣ್ಣಲ್ಲಿ ಬೀಳ್ತಾ ಇದ್ದಾವೆ ಹೂಗಳು. ಅದಕ್ಕಾಗಿ ನಾನು ಸಾಯಂಕಾಲನೇ ಕೊಯ್ದು ಮೊಗ್ಗಿ ಎಲ್ಲ ರೆಡಿ ಮಾಡಿ ಕಟ್ಟಿ ಇಡ್ತೇನೆ. ಈಗ ನನ್ನ ಕೆಲಸಕ್ಕೆ ಹೊರಟಿದ್ದೆ, ಲೇಟ್ ಆಗುತ್ತೆ. ಫುಲ್ಲು ಮಳೆ ಇವತ್ತು, ಬೆಳಗ್ಗೆಯಿಂದ ಮಳೆನೇ ಬಿಡ್ತಾಯಿಲ್ಲ. ಮತ್ತು ಹೂವು ಫುಲ್ಲು ಚೆಂದ ಆಗ್ತಾಯಿದೆ. ಇನ್ನು ಮತ್ತೆ ಗಿಡ ಎಲ್ಲ ಖಾಲಿ. ಒಮ್ಮೆ ಆಗ್ಲಿಕ್ಕತ್ತಿದ್ರೆ ಫುಲ್ಲು ಹೂ ಹಾಕೋ ಸ್ನೇಹಿತರೆ. ನೋಡಿ ಮಗ್ಗಿದಾವಿನ ಎಷ್ಟೊಂದು ಮಗ್ಗಿ. ಈಗ ಇರಲಿ ಇಷ್ಟ ನಾನು ಆಯಿತು. ಇಲ್ಲಿ ಈ ಗಿಡದ್ದು ಖಾಲಿ ಆಯಿತು. ಮೊಗ್ಗಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಹೂ ನೋಡಿ ಕಾಣಿಸುತ್ತಾ, ಎಷ್ಟು ಹೂ ಸಿಕ್ತು. ಇಲ್ಲಿ ಬನ್ನಿ 3ನೇ ಗಿಡಕ್ಕೆ, ಇಲ್ಲಿ ಕೂಡ ಹೂ ಚೆನ್ನಾಗಿ ನೋಡಿ. ಕಟ್ ಮಾಡಬೇಕು ಗಿಡಗಳು ವಾಪಸ್ಸೆಲ್ಲ. ಈಗ
ಒಂದಿಷ್ಟು ಹೂ ಸಿಕ್ಕಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಇದನ್ನು ಹೂ ಈಗ ಇದನ್ನು ಮಾಡಿ ಹಾಕ್ಕೊಂಡು ಹೋಗ್ತೇನೆ, ಪೋಣಿಸ್ಕೊಂಡು ನಿಮಗೆ ಮತ್ತೆ ಸಿಗ್ತೇನೆ. ನೋಡಿ ರಾಗಿ ದೋಸೆ ಅಂತೂ ರೆಡಿ ಆಗಿದೆ. ಇಲ್ಲಿ ಚಟ್ನಿ ಮಾಡಿದೆ ಸ್ನೇಹಿತರೆ, ನಾನು ಕಾಯಿ ಚಟ್ನಿ. ಮಕ್ಕಳದೆಲ್ಲ ತಿಂದಿದ್ದಾರೆ ಆಲ್ರೆಡಿ. ಧನುಷ್ ತಿಂದು ಕಾಲೇಜ್ಗೆ ಹೋದ, ನಾನು ತಿಂದೆ, ಇವಳು ತಿಂದಳು. ಶ್ರೇಯಾ ಅಲ್ಲಿ ಕೂತಿದ್ದಾಳೆ. ಕರೆಂಟ್ ಹೋಯಿತು ನಾನು ದೋಸೆ ಹಾಕಬೇಕಾದ್ರೆ, ಅದಕ್ಕಾಗಿ ಶ್ರೇಯನಿಗೆ ಧನುಷನಿಗೆ ಹಾಕಿ ಕೊಟ್ಟೆ. ಯಜಮಾನ್ರು ಬೇಡ ಅಂಥೇಳಿ ಅವರು ಡ್ರೈವಿಂಗ್ ಹೋದರು. ಈಗೂ ನಾನು ತಿಂಡಿ ತಿಂದುಬಿಟ್ಟು ನಾನು ಕೆಲಸಕ್ಕೆ ಹೊರಡ್ತೀನಿ. ಈಗ ನವಿಲ್ ನೋಡಿ ಎಷ್ಟು ಚಂದ. ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮಲ್ಲಿ ಅಂತೂ, ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ಈಗ. ಯಜಮಾನ್ರು ಈಗ ಡ್ರೈವಿಂಗ್ ಬಂದರು, ಅಲ್ಲಿ ಹೊಕ್ಕಾರ ನೋಡಿ. ಧನುಷನ ಕರ್ಕೊಂಬರ್ಲಿಕ್ಕೆ ಅಲ್ಲಿ ಹೋದ್ರು ನೋಡಿ. ಧನುಷನ ಕರ್ಕೊಂಬರಕ್ಕೆ ಹೋದರು ಸ್ನೇಹಿತರೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂಥೇಳಿ ತೋರಿಸ್ತೀನಿ ಬನ್ನಿ. ಎಳ್ನೀರು ತಂದಿದ್ರು 2. ನನಗೆ ಸ್ವಲ್ಪ ಹುಷಾರಿಲ್ಲ ಒಂದು ವಾರದಿಂದ, ಅದಕ್ಕಾಗಿ ನಿನ್ನೆ ಒಂದು ಇವತ್ತೊಂದು ತಂದರು. ಒಂದೇ ದಿನ ಕುಡ್ದೀವಿ. ಒಂದು ಶ್ರೇಯ ಹೊಡೆದ್ಲು. ಎಲ್ಲಿ ಹೋದಿಯಮ್ಮ ಈಗ? ಬಾ ಸ್ನೇಹಿತರೆ, ಇವತ್ತು ಅಲ್ಲಿಟ್ಟಿದ್ದೀವಿ ಸೀರೆಗಳನ್ನ ತೆಗೆದು ಇಲ್ಲಿಟ್ಟು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿದಾಳೆ. ಇದನ್ನೆಲ್ಲ ಚೆಂದ ಮಾಡಿ ಇಟ್ಕೋಬೇಕಾಗಿದೆ. ಹಾಗೆ ಮೊನ್ನೆ ನಾವು ಸಂತೆಯಿಂದ ಏನು ಈ ಶೇಂಗಾ ತಂದಿದ್ದೀವಲ್ಲ, ಇವತ್ತರದು ಇದುವರೆಗೆ ಬರೀ ಹಾಗೆ ಹಸಿ ತಿಂದು ಇಷ್ಟು ಉಳಿಸಿದ್ರು ಮಕ್ಕಳು. ಈಗ ಇದನ್ನು ಕುದಿಸ್ಬೇಕಂತೆ, ಕುದಿಸ್ತೇನೆ ಸ್ನೇಹಿತರೆ. ಇರುವೆ ನೋಡಿ, ಈಗ ಇಲ್ಲೇ ಇಟ್ಟು ಇಷ್ಟು ಕಡೆ ಕುದಿಸ್ತೇನೆ. ಅದು ಬೇಡ, ಸ್ವಲ್ಪ ನೀರು ಕೂಡ ಹಾಕೊಂಡ್ಬಿಡ್ತೀನಿ. ನೋಡಿ ಶೇಂಗಾಕ್ಕೆ ನೀರು ಹಾಕಿದೆ, ಸ್ವಲ್ಪ ಕಲ್ಲುಪ್ಪು ಹಾಕೀನಿ. ನಂಗೆ ಅದು ತೋರಿಸ್ಬೇಕಂದು ನೆನಪೇ ಆಗಲಿಲ್ಲ. ಎತ್ತಿಟ್ಟು ಶ್ರೇಯನ್ ಜೋಳ ಹಾಗೆ ಮಾತಾಡ್ತಾ ಈಗ ಸಿಟಿ ಹಾಕ್ತೀನಿ. 1-2 ಸಿಟಿ ಕುದಿಸ್ಕೊತೀನಿ. ಇದನ್ನು ಉಪ್ಪು ಹಾಕಿ ಬೇಯಿಸಿ ತಿಂದರೆ ಅಂತೂ ಮಸ್ತಾಗಿರ್ತದೆ ಟೇಸ್ಟು. ಅದಕ್ಕಾಗಿ ಈಗ ಕುದೀಲಿದು. ನಾನು ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಈ ಕೆಲಸನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಈಗ ಇವಳನ್ನ ಕರ್ಕೊಂಡು ಕ್ಲೀನಾಗಿ ಎಲ್ಲ ಎತ್ತಿ ಇಟ್ಕೊಂಡ್ಬಿಡ್ತೀವಿ. ಅದಕ್ಕೆ ನೋಡಿ ಇಲ್ಲೇ ಒಳಗೆ ಹೋಗೋದು ಬರೋದು ಸ್ಟಾರ್ಟ್ ಇದೆ. ಆಯ್ತಲ್ವ, ಬನ್ನಿ ಎತ್ತಿಡೋಣ, ಬನ್ನಿ ಬೇಗ ಎಲ್ಲವನ್ನು ಇದನ್ನು ಎತ್ತಿಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಏನ್ರಿ ದೋಸೆ ತಿನ್ನಕೈತ್ರಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ರಾಗಿ ದೋಸೆ ಹಿಟ್ಟಿತ್ತು, ಅವನು ದೋಸೆನೇ ಬೇಡಿದ, ಮತ್ತೆ ಹಾಕಿಕೊಟ್ಟಿನಿ. ಈಗ ಎಲ್ಲವನ್ನು ನಾವು ಇಲ್ಲಿ ಎತ್ತಿ ರೆಡಿ ಮಾಡಿ ಇಟ್ಲು ನಮ್ಮ ಮೇಡಮ್ಮರು. ನೋಡಿ ಇಷ್ಟೋ ತನಕ ಇದನ್ನೇ ಕ್ಲೀನ್ ಮಾಡಿದ್ಲೆಲ್ಲ ಎತ್ತಿಟ್ಲು. ಯಾಕಂದರೆ ನನಗೆ ಯಾರಾದರೂ ಬಂದರೆ ಕಿತ್ತು ಹಾಕಿಬಿಡ್ತೇನೆ, ಎಲ್ಲ ಸೀರೆಗಳನ್ನ ತೋರಿಸ್ಬೇಕಲ್ಲ, ಆವಾಗ ಇಡಲಿಕ್ಕೆ ಸಾಕಾಗುತ್ತೆ. ಅವಳು ಇವತ್ತೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಒರೆಸ್ಕೋತೇನಮ್ಮ ಅಂಥೇಳಿ ಕ್ಲೀನ್ ಮಾಡಿ ಎಲ್ಲ ಇಲ್ಲಿಟ್ಟಿದ್ಲು. ಅದಕ್ಕಾಗಿ ಈಗ ತೆಗೆದ್ಲು. ನಮ್ಮ ಮೇಡಮ್ ಅವರು ಒಂದು ಸೀರೆ ತೊಗೊಂಡು ತುಂಬ ದಿನದಿಂದ ಕೇಳ್ತಾಯಿದ್ಲು, ಸೀರೆ ಬೇಕಮ್ಮ ಬ್ಲ್ಯಾಕಲ್ಲಿ ಅಂತ. ಇದು ಬಂದಿತ್ತು ಸ್ನೇಹಿತರೆ. ಇದು ಸೀರೆ ತುಂಬ ಸ್ಮೂತ್ ಅಂದರೆ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 925 ಇದೆ ನೋಡಿ. ತುಂಬ ಚೆನ್ನಾಗಿದೆ ಸ್ಮೂತಾಗಿ. ಮತ್ತು ಪಲ್ಲು ಕೂಡ ಗ್ರ್ಯಾಂಡಾಗಿ ಬಂದಿದೆ, ಸೆರಗು ಇದೆ ಗ್ರ್ಯಾಂಡಾಗಿ ಬಂದಿದೆ. ಇದೊಂದು ಸೆಟ್ಟು ಚೂಡಿದಾರ್ 2 ತೊಗೊಂಡ್ಲು ಅವಳಿಗೆ. ಅದಕ್ಕೆ ಹಣ ಕೊಡಬೇಕಲ್ಲ. ಹಣ ಯಾವಾಗ ಕೊಡೋದ್ರಿ? ಕೊಡಲೇಬೇಕ್ರಿ, ಹಂಗೆ ಕೊಡಲ್ಲ ನಾವು. ಹಂಗೆ ಕೊಟ್ರೇ ಇದನ್ನು ಮಾಡೋದು, ತೆಗೆದುಬಿಡಿಸ್ರೆ. ನೋಡಿ ಗರಿಯಾಗಿ ಬರ್ತಾಯಿದೆ ದೋಸೆ ಮಾತ್ರ, ನಿನಗೆ ಬರೋದೇ ಇಲ್ಲ. ಸ್ಪೂನ್ ಉಲ್ಟಾ ಹಿಡಿದ್ರೆ ಹೇಗೆ ಬರ್ತದೆ ಶ್ರೇಯಮ್ಮ ದೋಸೆ? ಹಾಂ, ಸ್ಪೂನ್ ಉಲ್ಟಾ ಹಿಡಿದ್ರೆ ದೋಸೆನೇ ಬರಲ್ಲ. ನೋಡಿ ಸ್ಪೂನ್ ಕರೆಕ್ಟ್ ಹಾಕಬೇಕಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಗರಿ ಅಂದರೆ ಸ್ವಲ್ಪ ಈ ಥರ ರುಬ್ಬಿ ನಾವು ಮಾಡೋದ್ರಿಂದ ಮಸ್ತಾಗಿ ಬರ್ತಾವೆ. ಇನ್ನೊಂದು ಚೂರು ಹಿಟ್ಟಿದೆ ಇಲ್ಲಿ ಮೇಡಮ್ ಅವರು. ನಿಂಗೆ ದೋಸೆ ಬೇಕಾ? ಬೇಡ. ಇಲ್ಲಿ ಚಾಕಿಟ್ಟಿದ್ದಾಳೆ ಆಲ್ರೆಡಿ. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಶೇಂಗಾ ಕೂಡ ಕುದಿಸಿದ್ದೇನೆ. ಶೇಂಗಾದ ಓಪನ್ ಮಾಡಿದರೆ ಈಗ ಇವರು ತಿಂತಾರೆ, ಅವ್ರ ಪಪ್ಪ ಸ್ವಲ್ಪ ಬೇಕಲ್ಲ, ಅದಕ್ಕಾಗಿ ರಾತ್ರಿಗೆ ಎಲ್ಲರೂ ಕೂಡ ತಿನ್ನಲಿ ಆವಾಗಲೇ ಓಪನ್ ಮಾಡಿ ಕೊಡ್ತೇನೆ ಸ್ನೇಹಿತರೆ. ನಾನು ಒಂದು ದೋಸೆ ಹಾಕ್ಕೊಂಡಿದ್ದೇನೆ ತಿನ್ನಬೇಕಂತೇಳಿ. ಯಾಕೋ ಹೊಟ್ಟೆ ಹಸಿದ್ಬಿಟ್ಟಿದೆ.
ನಾನು ಬೆಳಗ್ಗೆ ದೋಸೆ ತಿಂದವಳು ಇದುವರೆಗೆ ತಿಂಡೇ ಇಲ್ಲ ಸ್ನೇಹಿತರೆ. ಇನ್ನು ಇವಳು ಅಷ್ಟೇ ಇಲ್ಲ, ಅವಳು ಬೇರೆದೆಲ್ಲ ತಿಂತಾಯಿದ್ದಾಳೆ ಮೇಲ್ಗಡೆ ಹುಡುಕಿ. ಈಗ ನಾನು ತಿಂಡಿ ತಿಂತೀನಿ. ಎಷ್ಟು ಟೈಮ್ ಬಂದು ಈ ಟೈಮ್ ತುಂಬ ಆಗಿದೆಯಲ್ಲ ಈಗ, ಹಾಗಾಗಿ ತಿಂಡಿ ತಿಂದು ಮತ್ತೆ ಸಿಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಒಂದು 3ರಿಂದ 4 ಗಂಟೆಗಳ ಕಾಲ ಇಲ್ಲಿ ಅಕ್ಕಿನ ನೆನೆ ಹಾಕಿದ್ದೇನೆ ಸ್ವಲ್ಪ, ಮತ್ತು ಹಾಗೆ ಉದ್ದಿನಬೇಳೆ ಕೂಡ ಅಷ್ಟೇ ನೆನೆ ಇಟ್ಟಿದ್ದೀನಿ 3ರಿಂದ 4 ಗಂಟೆಗಳ ಕಾಲ. ಇದರದ್ದೀಗ 2 ನೀರು ಬಸಿದು ನಾನೀಗ ರುಬ್ಕೋತೀನಿ ನೋಡಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಅಕ್ಕಿ ಉದ್ದಿನಬೇಳೆ ಇಲ್ಲಿ 2 ಕೂಡಿ ಒಂದರಲ್ಲೇ ಹಾಕಿದ್ದೇನೆ. ಇದನ್ನೀಗ ಹಾಕಿ ರುಬ್ಕೋತೀನಿ ನಾನು. ಇವನ್ನೆರಡನ್ನು ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ರುಬ್ಕೊಂಡ್ಬಿಡ್ತೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿಗೆ ಯಾವ ಥರ ರುಬ್ತೀವಿ ನೋಡಿ ಆ ಥರ ರುಬ್ಕೊಂಡ್ರೆ ಆಯಿತು ನೋಡಿ. ಈ ಥರ ಈಗ ಪೇಸ್ಟ್ ಆಗಬೇಕು ನೋಡಿ. ಈ ಥರ ಪೇಸ್ಟ್ ಆಗಿದೆಯಲ್ಲ, ಇದನ್ನು ನಾನು ಒಂದು ಪಾತ್ರೆಗೆ ತಗೊಂಡ್ಬಿಡ್ತೀನಿ. ಈ ಪಾತ್ರೆಗೆ ಎಲ್ಲವನ್ನು ಹಾಕೊಂಡ್ಬಿಡ್ತೀನಿ. ಏನು ಉದ್ದಿನಬೇಳೆ ಅಕ್ಕಿ ರುಬ್ಬಿದ್ದೀನಿ ನೋಡಿ, ಇದಕ್ಕೆ ಹಾಕಿಬಿಡ್ತೀನಿ ನೋಡಿ. ಇಲ್ಲಿ ಹಿಟ್ಟೇನು ಹಾಕಿಟ್ಟಿದ್ದೇನೆ ನಾನು ಮತ್ತೆ ಅದೇ ಮಿಕ್ಸಿ ಜಾರ್ ತಂದಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇಲ್ಲಿ ರಾಗಿ ಹಿಟ್ಟು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಇಲ್ಲೇನು ಬೌಲ್ ತೋರಿಸ್ತಾ ಇದ್ದೀನಲ್ಲ, ಇದೇ ಬೌಲಿಂದ 3/4 ಭಾಗ ಅಕ್ಕಿ ನೆನೆಯಿಟ್ಟಿದ್ದೆ, 3/4 ಭಾಗ ಉದ್ದಿನಬೇಳೆ ನೆನೆಯಿಟ್ಟಿದ್ದೆ. 3ರಿಂದ 4 ಗಂಟೆ 1.5 ಕಪ್ನಷ್ಟು ನಾನು ರಾಗಿ ಹಿಟ್ಟನ್ನು ಹಾಕಿದ್ದೇನೆ. ಇದಕ್ಕೀಗ ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಈಗ ಪೇಸ್ಟ್ ಥರ ಮಾಡ್ತೇನೆ ಸ್ನೇಹಿತರೆ. ಹಾಗೆ ಹಿಟ್ಟು ಡೈರೆಕ್ಟಾಗಿ ನಾವು ರುಬ್ಬಿರೋವಂಥ ಹಿಟ್ಟಿಗೆ ನಾವು ಇದಕ್ಕೆ ಕೂಡಿಸ್ಬೋದು, ಸರಿಯಾಗಲ್ಲ. ಸ್ವಲ್ಪ ರುಬ್ಕೋಬೇಕು, ಒಂದು 30 ಸೆಕೆಂಡ್ನಷ್ಟು ರುಬ್ಕೊಂಡ್ರೆ ಸಾಕು ನೋಡಿ. ಈಗ ರುಬ್ಬಿರೋಂಥ ಹಿಟ್ಟಿಗೆ ನಾವು ಇಲ್ಲಿ ಏನು ರಾಗಿ ಹಿಟ್ಟನ್ನು ರುಬ್ಕೊಂಡಿ ನೋಡಿ, ಅದನ್ನೆಲ್ಲವನ್ನು ಇದಕ್ಕೆ ಹಾಕೊಂಬಿಡಿ ನೋಡಿ. ರಾಗಿ ಹಿಟ್ಟು ನಮಗೆ ಈ ಥರ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಈಗ ರೆಡಿ ಆಯಿತು. ಈಗ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ನೋಡಿ. ಈಗ ನಾನು ರಾತ್ರಿನೇ ಇದಕ್ಕೆ ಉಪ್ಪು ಹಾಕಿ ಇಡ್ತೀನಿ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಇಷ್ಟೇ ಬಿಡ್ತೀನಿ, ಮಿಕ್ಸ್ ಮಾಡಲ್ಲ. ಮುಚ್ಚಳ ಮುಚ್ಚಿ ಇದನ್ನು ಬೆಳಗ್ಗೆ ಒಳಗೂ ಓವರ್ ನೈಟು ಇಟ್ಬಿಡ್ತೀನಿ. ಬೆಳಗ್ಗೆ ನೋಡೋಣ ಸ್ನೇಹಿತರೆ. ನಾನು ರಾತ್ರಿ ರುಬ್ಬಿಟ್ಟಿರುವಂಥ ರಾಗಿ ಉದ್ದಿನಬೇಳೆ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಯಾವಾಗಲೂ ನಾವು ಉಪ್ಪನ್ನು ಹಾಕಬೇಕಾದ್ರೆ ಅದೇ ಥರ ಹಾಕಬೇಕು ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗಂತೂ ಸಿಕ್ಕಾಪಟ್ಟೆ ಮಳೆ ಇದೆ, ಚಳಿ ಇದೆ, ಆದರೂ ಹಿಟ್ಟು ಉಬ್ಬಿದೆ ನೋಡಿ ಎಷ್ಟಾಯಿತು. ಈಗ ನಿಮಗೆ ಇದಕ್ಕೆ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಇದು ಸ್ವಲ್ಪ ಕರೆಕ್ಟಾಗಿ ಹದವಾಗಿ ತಿರುಗಿಸಿದರೆ ಸ್ವಲ್ಪ ಮಿದು ಆಗುತ್ತೆ ನೋಡಿ. ಈ ಥರ ತಿರುಗಿಸಿದರೆ ಈಗ ಇದು ನಾನು ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ. ಕರೆಕ್ಟ್ ಇದೆ, ಹದ ಚೆನ್ನಾಗಿದೆ. ಇಷ್ಟೇ ಇರಲಿ ನೋಡಿ. ಇಲ್ಲಿ ಹಂಚ್ಕೊಳಕ್ಕಾಗಿದೆ. ದೋಸೆ ಹಿಟ್ಟು ರೆಡಿ ಇದೆ ನೋಡಿ. ಇಲ್ಲಿ ಈ ಥರ ಈಗ ದೋಸೆ ಹಾಕೊಂಡು ತಿಳುವು ಬೇಕಂದರೆ ತಿಳುವಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ದಪ್ಪ ಬೇಕಂದರೆ ದಪ್ಪವಾಗಿ ಹಾಕ್ಕೊಳ್ಳಿ. ಇದು ಮಸಾಲೆ ದೋಸೆ ಥರ ಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಇದ್ರ ಮೇಲ್ಗಡೆ ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು 1 ಸ್ಪೂನು ಕ್ಕಿಂತ ಕಮ್ಮಿನೇ ಸ್ಪ್ರೇ ಮಾಡಿಬಿಡ್ತೀನಿ ಎಣ್ಣೆದು. ಈ ಥರ ಸ್ಪ್ರೇ ಬಾಟಲ್ ನಿಮಗೆ ಮೀಶೋದಲ್ಲಿ ಸಿಗುತ್ತೆ ನೋಡಿ. ಎಣ್ಣೆ ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಚೂರು ಇದ್ದರೆ ಸಾಕು. ಸ್ವಲ್ಪ ಹಾಕಿದ್ದೀನಿ, ಅದು ಚೆನ್ನಾಗಿ ಬೇಯಲಿ ಈಗ ನೋಡಿ. ಈಗ ಇಲ್ಲಿ ದೋಸೆ ಎಲ್ಲ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ. ಇದನ್ನು ಈ ಥರ ತಗೊಂಡ್ಬಿಡೋಣ ಈಗ ನೋಡಿ. ಎಷ್ಟು ನೀಟಾಗಿ ಬರುತ್ತೆ. 2 ಸೈಡ್ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಒಂದೇ ಸೈಡು ಕೂಡ ನಾವು ಬೇಯಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಗರಿಯಾಗಿರುವಂಥ ದೋಸೆ. ಈ ಥರ ಒಂಚೂರು ಅಕ್ಕಿ ನೆನೆ ಇಟ್ಟು ಉದ್ದಿನಬೇಳೆ ನೆನೆ ಇಟ್ಟು ದೋಸೆನ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಸೈಡ್ ಕೂಡ ಈಗ ಚೆನ್ನಾಗಿ ಬೆಂದಿದೆ, ಗರಿಯಾಗಿ ಬಂದಿದೆ ನೋಡಿ. ಸೌಂಡ್ ನಿಮಗೂ ಕೂಡ ಕೇಳ್ತಿರ್ಬೋದು. ದೋಸೆ ರೆಡಿ ಇದೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ.
ನೋಡಿ ದೋಸೆ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ಇದಕ್ಕಂಥೇಳಿ ಕಾಯಿ ಚಟ್ನಿ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಇದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಗರಿ ಗರಿಯಾಗಿ ಬಂದಿರೋಂಥ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ.